ಪತಿಯನ್ನ ತನ್ನ ವಿಚಾರಗಳಿಗೆ ವಿರೋಧವಾಗಿರ್ತಕ್ಕಂಥ ಪತಿಯನ್ನ ಧಿಕ್ಕರಿಸುವುದರ ಮೂಲಕ ಹೊರಬಂದಿರ್ತಕ್ಕಂಥ ಅಕ್ಕ ಮಹಾದೇವಿ ಜಗತ್ತಿನ ಮೊದಲ ಮನ ಪ್ರತಿಭಟನೆಗಾರತಿ, ಬಂಡಾಯಗಾರತಿ ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗ್ತದೆ. ಮತ್ತೆ ನಮಗೆ ಇತಿಹಾಸದಲ್ಲಿ ಮಹಿಳೆ ಮಾತಾಡಿದ್ದು, ಕೆಲಸ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ 18ನೇ ಶತಮಾನದ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರನ್ನು ನಾವಿವತ್ತು ಅವರನ್ನ ಇಂತಹ ಪ್ರಕರಣ ಮತ್ತೆ ಮತ್ತೆ ನಮ್ಮ ಮುಂದೆ ಬರ್ತಾ ಇದೆ. ನಾವು ಎಷ್ಟು ಎಜುಕೇಶನ್ ಆದ್ರೆ ನಾವು ಎಲ್ಲರೂ ಅದಕ್ಕೆ ಸದುಪಯೋಗ ಮಾಡ್ಕೋಬೇಕು, ಅದ್ರ ಬೆನಿಫಿಟ್ ತಗೋಬೇಕು. ಇನ್ನೊಂದು ಕ್ವಶನ್ ಕೇಳಿದ್ರು, ಇದು ಒಂದು ಆನ್ಸರ್ಗೆ ಸ್ಯಾಟಿಸ್ಫೈ ಆಗಿ ಇನ್ನೊಂದು ಕ್ವಶನ್ ಕೇಳಿದ್ರು. ಮಹಿಳೆ ಅಧಿಕಾರಿ ಆದ ನಂತರ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫಿಗೆ ಹ್ಯಾಂಡಲ್ ಮಾಡೋದು ಕಷ್ಟ ಅಂತ ನಾವು ಹೇಳ್ತೀವಿ ಅಂತ ಅವ್ರು ಹೇಳಿದ್ರು. ನಾನು ಅದಕ್ಕೆ ಒಂದ್ ಒಳ್ಳೆ ಆನ್ಸರ್ ಕೊಟ್ಟಿದ್ದೆ. ಖಂಡಿತ ಇಲ್ಲ, ಖಂಡಿತವಾಗಿ ಇಲ್ಲ ಅದು ಆನ್ಸರ್. ಯಾಕೆ ಅಂದ್ರೆ ಪ್ರೊಫೆಷನಲ್ ಮತ್ತು ಪರ್ಸನಲ್ ಲೈಫಿಗೆ ಬ್ಯಾಲೆನ್ಸ್ ಮಾಡೋದು ಕೆಪಾಸಿಟಿ ಮಹಿಳೆಯರ ಹತ್ರ ಇದೆ. ಒಂದು ಒಳ್ಳೆ ಉದಾಹರಣೆ ಹೇಳಿದ್ರೆ, ಇಲ್ಲಿ ಬಂದಿರುವಂತ ನಮ್ಮೆಲ್ಲ ಟೀಚರ್ಸ್ BLO ಕೆಲಸನೂ ಮಾಡ್ತಾರೆ, ಸೆನ್ಸಸ್ ವರ್ಕ್